ನಮಸ್ಕಾರ. ಯುವಿ ವಿರುದ್ಧ ಭಾರತ ಗೆದ್ದ ಬಳಿಕ ಬದಲಾಯಿತು ಏಷ್ಯಾ ಕಪ್ನ ಸಂಪೂರ್ಣ ಪಾಯಿಂಟ್ಸ್ ಟೇಬಲ್. ಪಾಕ್ ವಿರುದ್ಧ ಟೀಂ ಇಂಡಿಯಾ ಸೋತರೂ ಕೂಡ ಸೂಪರ್ 4 ತಲುಪಲಿದೆ ಭಾರತ. ಹಾಗಾದರೆ ಸುದ್ದಿಯ ಸಂಪೂರ್ಣ ಮಾಹಿತಿ ಏನು? ಅಷ್ಟಕ್ಕೂ ಇದೀಗ ಯುವಿ ವಿರುದ್ಧ ಭಾರತ ಗೆದ್ದ ಬಳಿಕ ಬಿಡುಗಡೆಯಾಗಿರುವ 2025ರ ಏಷ್ಯಾ ಕಪ್ನ ಸಂಪೂರ್ಣ ಪಾಯಿಂಟ್ಸ್ ಟೇಬಲ್ ಪಟ್ಟಿ ಯಾವ ರೀತಿಯಾಗಿದೆ ಗೊತ್ತಾ? ಹೀಗೆ ಇದರೆಲ್ಲದರ ಬಗ್ಗೆ ಈ ವಿಡಿಯೋದಲ್ಲಿ ತಿಳಿಸಿಕೊಡ್ತಾ ಹೋಗ್ತೀನಿ. ಆದ್ದರಿಂದ ದಯವಿಟ್ಟು ಈ ವಿಡಿಯೋವನ್ನ ಕೊನೆವರೆಗೂ ನೋಡಿ. ಆದರೆ ಅದಕ್ಕಿಂತಲೂ ಮುನ್ನ ನೀವು ಕೂಡ ಟೀಂ ಇಂಡಿಯಾದ ಅಭಿಮಾನಿಗಳಾಗಿ ಈ ವಿಡಿಯೋವನ್ನ ನೋಡುತ್ತಿದ್ದರೆ ಈ ಕೂಡಲೇ ಈ ವಿಡಿಯೋಗೊಂದು ಲೈಕ್ ಮಾಡಿ ಮತ್ತು ನಮ್ಮ ಚಾನೆಲ್ಗೊಂದು ಸಬ್ಸ್ಕ್ರೈಬ್ ಮಾಡಿ. ಏಷ್ಯನ್ ರಾಷ್ಟ್ರಗಳ ವಿಶ್ವಕಪ್ ಎಂದು ಕರೆಯಲ್ಪಡುವ ಏಷ್ಯಾ ಕಪ್ ಈಗಾಗಲೇ ಆರಂಭಗೊಂಡಿದೆ. ಟೂರ್ನಿಯ ಮೊದಲ ಪಂದ್ಯದಲ್ಲಿ ನಮ್ಮ ಮೆನ್ ಇನ್ ಬ್ಲೂ ತಂಡ ಯುವಿ ವಿರುದ್ಧ 9 ವಿಕೆಟ್ಗಳ ಏಕಪಕ್ಷೀಯ ಗೆಲುವು ದಾಖಲಿಸಿದೆ ಸ್ನೇಹಿತರೆ. ಈ ಗೆಲುವಿನೊಂದಿಗೆ 2025ರ ಏಷ್ಯಾ ಕಪ್ ಅಭಿಯಾನವನ್ನ ಕೂಡ ಭಾರತ ತಂಡ ಆರಂಭಿಸಿದೆ. ನಿನ್ನೆ ಅರಬ್ ನಾಡಿನಲ್ಲಿ ನಡೆದ ಈ ಒಂದು ಪಂದ್ಯದಲ್ಲಿ ಟಾಸ್ ಸೋತು ಮೊದಲು ಬ್ಯಾಟಿಂಗ್ ಮಾಡಿದ ಯುವಿ 13.1 ಓವರ್ಗಳಲ್ಲಿ 57 ರನ್ಗಳಿಗೆ ಆಲ್ಔಟ್ ಆಗಿತ್ತು. ಕುಲ್ದೀಪ್ ಯಾದವ್ 4 ಹಾಗೂ ಶಿವಂ ದುಬೆ 3 ವಿಕೆಟ್ ಪಡೆದುಕೊಂಡರು. ಈ ಟಾರ್ಗೆಟ್ ಅನ್ನು ಟೀಂ ಇಂಡಿಯಾ ಕೇವಲ 4.3 ಓವರ್ಗಳಲ್ಲಿ 1 ವಿಕೆಟ್ ಕಳೆದುಕೊಂಡು ಸುಲಭವಾಗಿ ಚೇಸ್ ಮಾಡಿತ್ತು. ತಂಡದ ಪರ ಆರಂಭಿಕ ಆಟಗಾರರಾದ ಅಭಿಷೇಕ್ ಶರ್ಮಾ 30 ಮತ್ತು ಶುಭ್ಮನ್ ಗಿಲ್ ಅಜಯ 20 ರನ್ ಬಾರಿಸಿದರು. ಈ ಮುಖ್ಯವಾಗಿ ಟೀಂ ಇಂಡಿಯಾವು ಈ ಪಂದ್ಯದಲ್ಲಿ 9 ವಿಕೆಟ್ಗಳ ಭರ್ಜರಿ ಗೆಲುವು ದಾಖಲಿಸಿದೆ. ಇನ್ನು ಇದೀಗ ಪಂದ್ಯದ ಬಳಿಕ ಬಿಡುಗಡೆ ಆಗಿರುವ 2025ರ ಏಷ್ಯಾ ಕಪ್ನ ಪಾಯಿಂಟ್ಸ್ ಟೇಬಲ್ ಪಟ್ಟಿ ಯಾವ ರೀತಿಯಾಗಿದೆ ಅಂತ ನೋಡ್ತಾ ಬರುವುದಾದರೆ, ನಿಮ್ಗೆಲ್ಲ ಗೊತ್ತಿರುವಂತೆ ಏಷ್ಯಾ ಕಪ್ ನಲ್ಲಿ ಒಟ್ಟು 8 ತಂಡಗಳು ಭಾಗವಹಿಸುತ್ತಿವೆ. ಈ 8 ತಂಡಗಳನ್ನ 2 ಗುಂಪುಗಳಲ್ಲಿ ವಿಂಗಡಿಸಲಾಗಿದೆ. ಎ ಗುಂಪು ಮತ್ತು ಬಿ ಗುಂಪು ಎಂದು ವಿಭಾಗಿಸಲಾಗಿದೆ. ಎ ಗುಂಪಿನಲ್ಲಿ ಭಾರತ, ಯುವಿಯು, ಒಮಾನ್ ಮತ್ತು ಪಾಕ್ ತಂಡಗಳಿದ್ದರೆ ಬಿ ಗುಂಪಿನಲ್ಲಿ ಅಫ್ಘಾನಿಸ್ತಾನ್, ಹಾಂಗ್ಕಾಂಗ್, ಬಾಂಗ್ಲಾದೇಶ್ ಮತ್ತು ಶ್ರೀಲಂಕಾ ತಂಡಗಳಿವೆ ಸ್ನೇಹಿತರೆ. ಮತ್ತು ಎ ಹಾಗೂ ಬಿ ಗುಂಪಿನ ಎಲ್ಲ 8 ತಂಡಗಳು ಕೂಡ ಲೀಗ್ ಹಂತದಲ್ಲಿ ತಲಾ 3 ಪಂದ್ಯಗಳನ್ನ ಆಡಲಿವೆ ಸ್ನೇಹಿತರೆ. 3 ಪಂದ್ಯಗಳ ಪೈಕಿ 2 ಪಂದ್ಯವನ್ನ ಗೆದ್ದುಕೊಂಡರೆ ಸೂಪರ್ 4ಗೆ ಎಂಟ್ರಿ ನೀಡಲಿವೆ. ಈ ಪೈಕಿ ಎ ಗುಂಪಿನಿಂದ ಮೊದಲ 2 ಸ್ಥಾನಗಳನ್ನ ಪಡೆದ ತಂಡಗಳು ಹಾಗೂ ಬಿ ಗುಂಪಿನಲ್ಲಿ ಮೊದಲ 2 ಸ್ಥಾನಗಳನ್ನ ಪಡೆದ ತಂಡಗಳು ಸೂಪರ್ 4ಗೆ ಎಂಟ್ರಿ ಆಗಲಿವೆ ಸ್ನೇಹಿತರೆ. ಇನ್ನೀಗ ಯುವಿ ವಿರುದ್ಧ ಭಾರತ ಗೆದ್ದ ಬಳಿಕ ಬಿಡುಗಡೆ ಆಗಿರುವ ಏಷ್ಯಾ ಕಪ್ನ ಎ ಗುಂಪಿನ ಪಾಯಿಂಟ್ಸ್ ಟೇಬಲ್ ಪಟ್ಟಿ ಯಾವ ರೀತಿಯಾಗಿದೆ ಅಂತ ನೋಡ್ತಾ ಬರುವುದಾದ್ರೆ, ಮೊದಲ ಸ್ಥಾನದಲ್ಲಿ ಭಾರತವಿದ್ದು ಭಾರತ ಆಡಿದ 1 ಪಂದ್ಯದಿಂದ ಆ ಪಂದ್ಯವನ್ನ ಗೆದ್ದುಕೊಂಡು 2 ಅಂಕಗಳೊಂದಿಗೆ ಅಂಕಪಟ್ಟಿಯಲ್ಲಿ ಮೊದಲ ಸ್ಥಾನದಲ್ಲಿದೆ. ಇನ್ನು ದ್ವಿತೀಯ ಸ್ಥಾನದಲ್ಲಿ ಯುವಿ ತಂಡವಿದ್ದು ಯುವಿ ಆಡಿದ 1 ಪಂದ್ಯದಿಂದ ಅದರಲ್ಲಿಯೂ ಮುಗ್ಗರಿಸಿ ಯಾವುದೇ ಅಂಕಗಳನ್ನು ಕಲೆ ಹಾಕಲಾಗದೆ ದ್ವಿತೀಯ ಸ್ಥಾನದಲ್ಲಿದೆ. ಇನ್ನು ತೃತೀಯ ಹಾಗೂ 4ನೇ ಸ್ಥಾನದಲ್ಲಿ ಕ್ರಮವಾಗಿ ಒಮಾನ್ ಮತ್ತು ಪಾಕ್ ತಂಡಗಳಿದ್ದು ಈ ತಂಡಗಳು ಇನ್ನು ಯಾವುದೇ ಪಂದ್ಯಗಳನ್ನು ಆಡಿಲ್ಲ. ಮತ್ತು ಬಿ ಗುಂಪಿನ ಬಗ್ಗೆ ಮಾತನಾಡುವುದಾದರೆ, ಬಿ ಗುಂಪಿನಲ್ಲಿ ಅಫ್ಘಾನ್ ಮೊದಲ ಸ್ಥಾನದಲ್ಲಿದ್ದು ಅಫ್ಘಾನ್ ಆಡಿದ 1 ಪಂದ್ಯದಲ್ಲಿ ಆ ಪಂದ್ಯವನ್ನು ಗೆದ್ದುಕೊಂಡು 2 ಅಂಕಗಳೊಂದಿಗೆ ಅಂಕಪಟ್ಟಿಯಲ್ಲಿ ಅಗ್ರ ಸ್ಥಾನದಲ್ಲಿದೆ. ಇನ್ನು ದ್ವಿತೀಯ ಸ್ಥಾನದಲ್ಲಿ ಹಾಂಗ್ಕಾಂಗ್ ತಂಡವಿದ್ದು ಹಾಂಗ್ಕಾಂಗ್ ಆಡಿದ 1 ಪಂದ್ಯದಲ್ಲಿ ಸೋಲುಂಡು ಯಾವುದೇ ಅಂಕಗಳನ್ನು ಕಲೆ ಹಾಕಲಾಗದೆ ದ್ವಿತೀಯ ಸ್ಥಾನದಲ್ಲಿದೆ. ಮತ್ತು ತೃತೀಯ ಹಾಗೂ 4ನೇ ಸ್ಥಾನದಲ್ಲಿ ಕ್ರಮವಾಗಿ ಬಾಂಗ್ಲಾ ಹಾಗೂ ಲಂಕಾ ತಂಡಗಳಿದ್ದು ಈ ತಂಡಗಳು ಇಲ್ಲಿವರೆಗೂ ಯಾವುದೇ ಪಂದ್ಯಗಳನ್ನು ಆಡಿಲ್ಲ. ಇನ್ನು ಈಗ ಟೀಂ ಇಂಡಿಯಾಗೆ ಲೀಗ್ ಹಂತದಲ್ಲಿ 2 ಪಂದ್ಯಗಳು ಬಾಕಿ ಇದ್ದು, ಒಂದು ಒಮಾನ್ ವಿರುದ್ಧ ಹಾಗೂ ಇನ್ನೊಂದು ಪಾಕ್ ವಿರುದ್ಧ. ಪಾಕ್ ವಿರುದ್ಧ ಸೋತರೂ ಕೂಡ ಟೀಂ ಇಂಡಿಯಾ ಒಮಾನ್ ವಿರುದ್ಧ ಸುಲಭ ಜಯ ದಾಖಲಿಸಲಿದೆ. ಹೀಗಾಗಿದ್ದಲ್ಲಿ ಟೀಂ ಇಂಡಿಯಾ ಸೂಪರ್ 4ಗೆ ಎಂಟ್ರಿ ನೀಡಲಿದೆ. ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.